ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸಣ್ಣ ಈರುಳ್ಳಿ ಇರುತ್ತಲ್ಲ, ಸಣ್ಣ ಈರುಳ್ಳಿ ಬಿಡಿಸೋದೇ ತುಂಬ ಕಷ್ಟ ಆಗ್ತಿರುತ್ತಲ್ವ, ಅದಕ್ಕೆ ಅಂತಲೇ ಇಲ್ಲಿ ಈ ಟಿಪ್ಸ್ ಫಾಲೋ ಮಾಡಿ. ಇದು ಸ್ವಲ್ಪ ನೀರಿಗೆ ನಾವು ಸಣ್ಣ ಈರುಳ್ಳಿನ ಹಾಕಿಡಬೇಕು. ನೀರಲ್ಲಿ ಹಾಕಿಟ್ಬಿಟ್ಟು ಒಂದು 10 ನಿಮಿಷ ಅಥವಾ 1/4 ಗಂಟೆ ಬಿಡಬೇಕು ಫ್ರೆಂಡ್ಸ್. ಅದರಲ್ಲಿ ನಮಗೆ ಕಣ್ಣು ಖಾರ ಆಗ್ತಿರುತ್ತಲ್ಲ, ಖಾರ ಕೂಡ ಕಡಿಮೆ ಆಗುತ್ತೆ ಮತ್ತು ಬೇಗ ಕೆಲಸ ಕೂಡ ಆಗುತ್ತೆ. ಬೇಗ ಒಂದು ಚಾಕು ತಗೊಂಡು ಬಿಡಿಸೋದ್ರಿಂದ ಬೇಗ ನಮಗೆ ಈರುಳ್ಳಿ ಬಿಡಿಸ್ಕೋಬೋದು. ಇದು ತುಂಬಾ ಕಣ್ಣೆಲ್ಲ ಘಾಟು, ಕಣ್ಣಿಗೆಲ್ಲ ನೀರು ಬರುತ್ತೆ. ನಾನಿದು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ ಕೂಡ ನಾನು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೋದು ಅಂತ ಅದನ್ನು ಕೂಡ ನಾನು ವಿಡಿಯೋ ಕೊನೆಯಲ್ಲಿ ನೋಡಿ, ಅದು ಕೂಡ ನಿಮಗೆ ಟಿಪ್ಸ್ ಸಿಗುತ್ತೆ ಫ್ರೆಂಡ್ಸ್. ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಕೂಡ ಬಿಡಿಸ್ಕೊಂಡಿದ್ದೀನಿ. ಮತ್ತು ಶುಂಠಿ ಕೂಡ ಅದಕ್ಕೆ ಬೇಕಲ್ವಾ, ಖಾರ ರುಬ್ಬಕ್ಕೆ ಅಂತ ಶುಂಠಿ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಅದು ನೋಡಿ ಯಾವ ರೀತಿ ಸಿಪ್ಪೆ ಬಿಡಿಸ್ಬೇಕಂದ್ರೆ ಒಂದು ಸ್ಪೂನ್ ತಗೊಂಡು ನೋಡಿ, ಈ ರೀತಿ ಸಿಂಪಲಾಗಿ ಈ ರೀತಿ ಉಜ್ಜಿದ್ರೆ ಸಾಕು, ಎಷ್ಟೇ ಸಿಪ್ಪೆ ಇದ್ದರೂ ಬಿಡಿಸ್ಕೊಳುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಅಂತೂ ತುಂಬ ಚೆನ್ನಾಗಿ ಸುಲಭವಾಗಿ ಬಿಡಿಸ್ಕೊತು. ನೋಡಿ ಎಷ್ಟು ಎಲ್ಲೂ ಕೂಡ ಗೆರೆ ಅಂತೂ ಆಗಿಲ್ಲ, ಸಿಪ್ಪೆ ಮಾತ್ರ ಹೋಗಿದೆ. ಈಗ ನಾವು ಕಟ್ ಮಾಡಿ ಹಾಕೋದ್ಕಿಂತ ಬೇಗ ರುಬ್ಬಲ್ವಲ್ಲ, ಒಂಥರ ಸೌಂಡು ಮಿಕ್ಸಿ ಸೌಂಡ್ ಜಾಸ್ತಿ ಬರುತ್ತಿರುತ್ತೆ. ಅದಕ್ಕೆ ಈ ರೀತಿ ಒಂದು ಸ್ಪೂನ್ ತಗೊಂಡು ನೋಡಿ, ಈ ಥರ 4 ಸ್ಪೂನ್ ತಗೊಂಡು ಈ ರೀತಿ ಮಾಡಿದ್ರೆ ಸಾಕು, ನಾವು ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಈಗ ಖಾರ ಎಲ್ಲ ರುಬ್ಬಿರ್ತೀವಿ, ಮಿಕ್ಸಿಲೇ ಸಿಗಾಕೊಂಡಿರುತ್ತೆ, ಕೈಯಲ್ಲಿ ನಾವು ಅದನ್ನ ಕ್ಲೀನ್ ಮಾಡ್ತಿರ್ತೀವಲ್ವ, ಆಗ ಕೈ ಉರಿಯುತ್ತೆ. ನನಗಂತೂ ಕೈ ಉರಿ ಬರುತ್ತೆ. ಅದಕ್ಕೆ ಅಂತ ಹರಳೆಣ್ಣೆ ಹಾಕೋತಾ ಇದ್ದೀನಿ. ಈ ರೀತಿ ಖಾರ ಎಲ್ಲ ಆದಮೇಲೆ ಈ ರೀತಿ ಹರಳೆಣ್ಣೆ ಹಾಕೋಬೇಕು. ಇಲ್ಲ ಅಂತಂದರೆ ಆ ಥರ ಇಲ್ಲಾಂದರೆ ನೋಡಿ, ಈ ರೀತಿ ಕೂಡ ಮಾಡ್ಬೋದು. ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೇಕ್ ಮಾಡಿದ್ರೆ ಸಾಕು, ಖಾರಗೆಲ್ಲ ಈಚೆ ಬರುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಇಲ್ಲಿ ನಾನು ಕೈ ಸ್ವಲ್ಪ ಸುಟ್ಕೊಬಿಟ್ಟಿದೆ, ಅದಕ್ಕೆ ಇಲ್ಲಿ ಅಲೋವೆರಾ ಜೆಲ್ ಹಾಕಿದ್ರೆ ಸಾಕು, ಉರಿ ಕಮ್ಮಿ ಆಗುತ್ತೆ. ಫುಲ್ಲು ಒಂದು ಬೆರಳೆಲ್ಲ ಉರಿತಾ ಇತ್ತು ನೋಡಿ, ಇಲ್ಲಿ ಸುಟ್ಟಿರೋದು ತೋರಿಸ್ತಾ ಇದ್ದೀನಲ್ಲ, ಫುಲ್ಲು ಒಂಥರ ಸುಟ್ಟುಬಿಟ್ಟಿತ್ತು. ಅದಕ್ಕೆ ಮತ್ತು ಅದೇ ತಕ್ಷಣ ಅಲೋವೆರಾ ಜೆಲ್ಲು ಅಥವಾ ಅಲೋವೆರಾ ನಾವೇ ಬೆಳೆಸಿರ್ತೀವಲ್ಲ ಅದನ್ನು ಹಾಕೋಬೇಕು. ಅಲೋವೆರಾ ಜೆಲ್ ಇಲ್ಲ ನಮ್ಮ ಮನೇಲಿ ಅಂತಂದರೆ ನೋಡಿ, ಈ ಥರ ಟೂತ್ಪೇಸ್ಟ್ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೇಲಿ. ಕೋಲ್ಗೇಟ್ ಟೂತ್ಪೇಸ್ಟ್ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು ಫ್ರೆಂಡ್ಸ್. ತುಂಬಾ ನಮಗೆ ತಕ್ಷಣವೇ ನಾವು ಉರಿ ಕಮ್ಮಿ ಆಗುತ್ತೆ ಮತ್ತು ಗಾಯ ಕೂಡ ಬೇಗ ವಾಸಿ ಆಗುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ಸಾಂಪು ತಗೊಂಡಿದ್ದೀನಿ. ಸ್ವಲ್ಪ ನೀರು ತಗೊಂಡು ಒಂದು ಬೌಲ್ಗೆ ನೀರು ತಗೊಂಡು ಸಾಂಪು ತಗೊಂಡಿದ್ದೀನಿ. ಸಾಂಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ, ಸೀರೆ ಮೇಲೆ ಎಣ್ಣೆ ಕಲೆ ಆಗಿಬಿಟ್ಟಿದೆ. ನಾನು ದೇವ್ರ ದೀಪ ಹಚ್ಬೇಕಾದ್ರೆ ಎಣ್ಣೆ ಬಿದ್ದು ಹೋಗಿದೆ ಫ್ರೆಂಡ್ಸ್. ನೋಡಿ ಈ ರೀತಿ ಆಗಿದೆ ಸೀರೆ, ಇದು ಹೋಗ್ತಾನೆ ಇರಲಿಲ್ಲ. ಈಗ ಸಾಂಪು ನೀರಿಗೆನೆ ಹಚ್ಬಿಟ್ಟು ಈ ರೀತಿ ತೊಳ್ಕೊಬೇಕು ಫ್ರೆಂಡ್ಸ್ ಫಸ್ಟು. ಈಗ ನೊರೆ ಎಲ್ಲ ಇರುತ್ತಲ್ವ, ಮತ್ತೊಂದು ನೀರಲ್ಲಿ ನಾವು ಮತ್ತೊಂದು ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಒಂದು ಸ್ವಲ್ಪ ನಾವು ಎಣ್ಣೆ ಎಲ್ಲಾಗಿದೆಯೋ ಅಲ್ಲಿ ಮಾತ್ರ. ಈಗ ಒಂದು ಕರ್ಚಿಪು ಅಥವಾ ಒಂದು ಕಾಟನ್ ಬಟ್ಟೆ ತಗೊಂಡು ಈ ರೀತಿ ನೀರನ್ನೆಲ್ಲ ಕಡಿಮೆ ಮಾಡಿ, ನೀರೆಲ್ಲ ಹೀರ್ಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ, ಕಾಟನ್ ಬಟ್ಟೆಯಲ್ಲಿ ಮಾಡೋದ್ರಿಂದ ನೀರಲ್ಲೇ ಹೀರ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲೋ ಎಣ್ಣೆನೂ ಹೋಗಿದೆ. ಈಗ ನಮ್ಮ ಫೇಸ್ ಪೌಡ್ರ್ ತಗೊಂಡು, ಎಲ್ಲಿ ಒದ್ದೆ ಆಗಿರುತ್ತಲ್ಲ, ನಾವು ಎಣ್ಣೆ ಅಂತ ಹೋಗಿದೆ ಇಲ್ಲ ಅನ್ನೋದು ಗೊತ್ತಾಗಬೇಕಂತಂದರೆ ಈ ಫೇಸ್ ಪೌಡ್ರ್ ಹಾಕ್ಬಿಟ್ಟು ಒಂದು ಸರಿ ಈ ರೀತಿ ಬಟ್ಟೆ ಹಾಕಿ ಐರನ್ ಕೂಡ ಮಾಡ್ಕೋಬೋದು. ಐರನ್ ಮಾಡೋದ್ರಿಂದ ಅದು ಎಷ್ಟೇ ಕಲೆ ಇದ್ದರೂ ಹೊರ್ಟೋಗಿರುತ್ತೆ. ನೋಡಿ ಹೊರ್ಟೋಗಿದೆ, ನಾನು ಐರನ್ ಮಾಡೋದು ತೋರಿಸಿಲ್ಲ ನೋಡಿ, ಎಲ್ಲ ಕಲೆ ಎಲ್ಲೂ ಇಲ್ಲ ಫ್ರೆಂಡ್ಸ್, ಎಣ್ಣೆದಂತೂ ಹೊರ್ಟೋಗಿದೆ. ಇದು ಕೂಡ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್, ಅದೇ ಮೊದಲೇ ವಿಡಿಯೋದಲ್ಲಿ ಹೇಳಿದಂಗೆ ಬೆಳ್ಳುಳ್ಳಿ ಯಾವ ರೀತಿ ಸುಲಭವಾಗಿ ಬಿಡಿಸೋದು ಅಂತ. ಇಲ್ಲಿ ಎಲ್ಲ ಬೆಳ್ಳುಳ್ಳಿ 2 ಗಂಟೆ ತಗೊಂಡಿದ್ದೀನಿ. ಎಲ್ಲನೂ ಬಿಡಿಸ್ಕೊಂಡು ಈ ರೀತಿ ಬಿಸಿ, ನಾವು ಚಪಾತಿ ಅಥವಾ ದೋಸೆ ಮಾಡಿರ್ತೀವಿ, ತವ ಬಿಸಿ ಇರುತ್ತಲ್ಲ, ಬಿಸಿ ತವದ ಮೇಲೆ ಈ ರೀತಿಯಾಗಿ ಒಂದು 2 ನಿಮಿಷ ಈ ರೀತಿಯಾಗಿ ಜಸ್ಟ್ ಈ ರೀತಿ ಮಾಡಬೇಕು ಫ್ರೆಂಡ್ಸ್. ನಾವು ಗ್ಯಾಸ್ ಆಫ್ ಆಗಿರಬೇಕು. ಗ್ಯಾಸ್ ಆಫ್ ಆದಮೇಲೆ ಈ ರೀತಿ ಮಾಡಬೇಕು, ಇಲ್ಲಾಂದರೆ ಬೆಳ್ಳುಳ್ಳಿ ಬೆಂದೋಗುತ್ತೆ. ನೋಡಿ ಈ ರೀತಿ ಎಷ್ಟು ಒಂದೇ ಕೈಯಲ್ಲಿ ನಾವು ಸುಲಭವಾಗಿ ಈ ರೀತಿ ಬಿಡಿಸ್ಕೋಬೋದು ಫ್ರೆಂಡ್ಸ್. ತುಂಬಾ ಸುಲಭವಾಗಿ, ನಾವು ಏನು ಬ್ರಷ್ ಮಾಡೋಂಗಿಲ್ಲ, ಬ್ರಷ್ ಮಾಡಿದ್ರೆ ಸಾಕು, 2 ಕೈ ಯೂಸ್ ಮಾಡೋ ಅವಶ್ಯಕತೆಯೇ ಇರಲ್ಲ ಫ್ರೆಂಡ್ಸ್. ತುಂಬಾ ಬೇಗನೆ ಬಿಡಿಸ್ಕೋಬೋದು ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.